ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗುವಂತ ಸಮಯ ಹತ್ತಿರ ಬಂದಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ರಾಮನೂರಿನ ಸಂಭ್ರಮ ನಿಮ್ಮ ಮನೆಗೆ ನೇರ ಪ್ರಸಾರ. ಅಯೋಧ್ಯೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಅಯೋಧ್ಯೆಯ ಪ್ರತಿಯೊಂದು ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ ಐತಿಹಾಸಿಕ ಕ್ಷಣದ ಇಂಚಿಂಚು ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ. ನಮ್ಮ ಸೀನಿಯರ್ ಆಂಕರ್ ಸ್ಮಿತಾ ಅಯೋಧ್ಯೆಯ ಆ ಪುಣ್ಯ ಮಣ್ಣಿನಲ್ಲಿ, ಆ ಪುಣ್ಯ ಸ್ಥಳದಲ್ಲಿ ಅಲ್ಲಿನ ಇತಿಹಾಸವನ್ನ, ಗತ ವೈಭವವನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ರಾಜ್ಯದ ಜನರ ಮುಂದೆ ತೆರೆದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಗತ ವೈಭವದ ಜೊತೆಗೆ ಅಲ್ಲಿದ್ದಂತಹ ಆ ಒಂದು ಶ್ರೀರಾಮಚಂದ್ರನ ಹೆಜ್ಜೆ ಗುರುತಿನ ಪ್ರತಿಯೊಂದು ಆ ಒಂದು ವಿಶೇಷವನ್ನು ಕೂಡ, ಇತಿಹಾಸವನ್ನು ಕೂಡ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಶ್ರೀರಾಮಚಂದ್ರ 500 ವರ್ಷಗಳ ಬಳಿಕ ಈಗ ತನ್ನ ಮೂಲ ಸ್ಥಾನಕ್ಕೆ ಬಂದು ಕುಳಿತುಕೊಳ್ಳುವ ಸಮಯ ಬಂದಿದೆ. ಶ್ರೀರಾಮಚಂದ್ರನ ರಾಮಲಲ್ಲ ಉದ್ಘಾಟನೆ ಆಗುತ್ತೆ, ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ 22ನೇ ತಾರೀಕು. ಶ್ರೀರಾಮಚಂದ್ರ ತನ್ನ ಬಾಲ್ಯ ಅವಸ್ಥೆಯಲ್ಲಿ ಹೇಗಿದ್ದ ಅನ್ನುವ ಆ ಒಂದು ಚಿತ್ರಣ ಏನಿದೆ ಅಯೋಧ್ಯೆಯಲ್ಲಿ ಅದು ಮರುಕಳಿಸುತ್ತೆ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ದಿವ್ಯ ಮಂದಿರ ಲೋಕಾರ್ಪಣೆಯಾಗತ್ತೆ. ಅಯೋಧ್ಯೆಯ ಪುಣ್ಯ ನೆಲದಿಂದ ನಮ್ಮ ಸೀನಿಯರ್ ಆಂಕರ್ ಸ್ಮಿತಾ ರಂಗನಾಥ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಶುಭಾಶಯ ನಿಮಗೆ. ಅಯೋಧ್ಯೆಯಲ್ಲಿ ಈಗ ಸುಮಾರು 12 ಗಂಟೆ ಹೇಗಿದೆ ಅಲ್ಲಿ? ತಾವೀಗ ಯಾವ ಸ್ಥಳದಲ್ಲಿದ್ದೀರಿ? ಆ ಗತ ವೈಭವ ಹೇಗಿದೆ ಸ್ಮಿತಾ? ರಂಜಿತ್, ನಾವೀಗ ಅಯೋಧ್ಯೆಯ ರಾಮ ಪಥದಲ್ಲಿದ್ದೀವಿ. ಅಂದರೆ ಮುಖ್ಯ ರಸ್ತೆಯಿಂದ ನೇರವಾಗಿ ನೂತನವಾಗಿ ನಿರ್ಮಾಣವಾಗ್ತಾ ಇರುವ ರಾಮ ಮಂದಿರವನ್ನು ಕನೆಕ್ಟ್ ಮಾಡುವ ರಸ್ತೆ ಇದು. ನೀವೇನು ಗಮನಿಸ್ತಾ ಇರಿ ದೃಶ್ಯದಲ್ಲಿ, ಇದನ್ನು ರಾಮಪಥ ಅಂತ ಹೇಳಿ ಹೆಸರಿಸಲಾಗಿದೆ. ಇವತ್ತು UP CM ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾರೆ. 30ನೇ ತಾರೀಕೇನು ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿನ ನೂತನವಾಗಿ ನಿರ್ಮಾಣವಾಗಿರುವ ರೈಲ್ವೆ ನಿಲ್ದಾಣ ಹಾಗೆ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡುವ ಸಲುವಾಗಿ ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬೃಹತ್ ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಇದರ ಸಲುವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಇವತ್ತು ಈ ರಾಮಪಥದ ಸುತ್ತಲೂ ಕೂಡ ಮಾಡ್ಕೊಂಡಿರೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. 30ನೇ ತಾರೀಕು ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಬರಲಿದ್ದಾರೆ, ಅದಕ್ಕೆ ಬೇಕಾದ ಪೂರ್ವ ತಯಾರಿ ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ ಅನ್ನೋದನ್ನು ಅವಲೋಕನೆ ಮಾಡಲಿಕ್ಕೋಸ್ಕರ ಇವತ್ತು ಯೋಗಿ ಆದಿತ್ಯನಾಥ್ ಬರಲಿದ್ದಾರೆ. ಇನ್ನೊಂದು 5 ರಿಂದ 10 ನಿಮಿಷದಲ್ಲಿ ಯೋಗಿ ಆದಿತ್ಯನಾಥ್ ಅಯೋಧ್ಯೆಗೆ ಬಂದು ಇಳಿಯಲಿದ್ದಾರೆ. ನಂತರದಲ್ಲಿ ಇದೇ ರಸ್ತೆಯಲ್ಲಿ ನಾವೇನು ದೃಶ್ಯ ಗಮನಿಸ್ತಾ ಇದ್ದೀವಿ, ಇದೇ ಒಂದು ರಸ್ತೆಯಲ್ಲಿ ಸಂಚಾರವನ್ನ ಮಾಡಿ ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ ಅನ್ನೋದರ ಅವಲೋಕನವನ್ನ ಮಾಡಲಿದ್ದಾರೆ ಯೋಗಿ ಆದಿತ್ಯನಾಥ್. ಅದಕ್ಕೋಸ್ಕರ ಪೊಲೀಸ್ ಬಂದೋಬಸ್ತನ್ನು ಇಡೀ ರಾಮಪಥದ ಉದ್ದಕ್ಕೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿರೋದು. ಇನ್ನು ಈ ರಸ್ತೆಯ ವಿಶೇಷತೆಯನ್ನು ನಾವು ಹೇಳೋದಾದರೆ ರಂಜಿತ್, ಪ್ರಮುಖವಾಗಿ ಅಯೋಧ್ಯೆಯ ರಾಮ ಮಂದಿರವನ್ನು ಕನೆಕ್ಟ್ ಮಾಡುವ 3 ಬೇರೆ ಬೇರೆ ದಿಕ್ಕುಗಳಿಂದ ಕನೆಕ್ಟ್ ಮಾಡುವ ರಸ್ತೆಗಳಿಗೆ 3 ವಿಶೇಷವಾದ ಹೆಸರನ್ನು ಇಡಲಾಗಿದೆ. ಧರ್ಮಪಥ, ಈಗ ಆಲ್ರೆಡಿ ಧರ್ಮಪಥದ ವಿಶೇಷತೆಯನ್ನು ನಾವು ಮೊನ್ನೆ ವೀಕ್ಷಕರಿಗೆ, ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ತಿಳಿಸಿದ್ದೇವೆ. ಹಾಗೆ 2ನೇಯದ್ದು ರಾಮಪಥ, ಹಾಗೆ 3ನೇಯದ್ದು ಲಕ್ಷ್ಮಣ ಪಥ, ಅದಿನ್ನೂ ಕೂಡ ನಿರ್ಮಾಣ ಹಂತದಲ್ಲಿ. ಸದ್ಯಕ್ಕೆ ನಾವು ಗಮನಿಸ್ತಾ ಇರೋದು ರಾಮಪಥ. ಈ ಒಂದು ರಸ್ತೆಯ 2 ಬದಿಯಲ್ಲಿ ಗಮನಿಸಿದ್ರೆ ರಂಜಿತ್, ನಾವು ನೋಡಬಹುದಾಗಿದೆ ಎಲ್ಲಾ ಕಟ್ಟಡಗಳನ್ನ, ವಾಣಿಜ್ಯ ಕಟ್ಟಡಗಳನ್ನ ಒಂದೇ ರೀತಿಯಲ್ಲಿ ಕಾಣೋ ರೀತಿ, ಅಂದ್ರೆ ಒಂದೇ ಹೈಟ್, ಒಂದು 2 ಫ್ಲೋರು ಮತ್ತೊಂದು 3 ಫ್ಲೋರು ಆ ರೀತಿಯಾಗಿ ಇರಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲವನ್ನ ಕೂಡ ಇಲ್ಲಿದ್ದ ಹಳೆಯ ಕಟ್ಟಡಗಳನ್ನೆಲ್ಲ ಡೆಮಾಲಿಷ್ ಮಾಡಿ ಹೊಸದಾಗಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಈ ರಸ್ತೆಯ ಯಾವುದೇ ಬದಿಯಲ್ಲಿ ನಿಂತು ನೋಡಿದ್ರೂ ಕೂಡ ಎಲ್ಲಾ ಕಟ್ಟಡಗಳು ಕೂಡ ಒಂದೇ ರೀತಿಯಲ್ಲಿ ಕಾಣಬೇಕು, ಒಂದೇ ಹೈಟ್ನಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ಇದನ್ನು ಮರು ನಿರ್ಮಾಣ ಮಾಡಲಾಗ್ತಾ ಇದೆ. ಹಾಗೆ ವಿಶೇಷವಾಗಿ ರಾಜ ಮಹಾರಾಜರ ಕಾಲದಲ್ಲಿ ಇದ್ದಂತಹ ಆರ್ಕಿಟೆಕ್ಚರನ್ನು ಬಳಸ್ಕೊಂಡು, ವಾಸ್ತುಶಿಲ್ಪವನ್ನು ಬಳಸ್ಕೊಂಡು ಅದೇ ಒಂದು ರೀತಿಯ ಟಚ್ಚನ್ನು ಈ ಅಂಗಡಿಗಳಿಗೆ, ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿಗೆ ನೀಡಲಾಗ್ತಾ ಇದೆ. ಈ ರಾಮಪಥದಲ್ಲಿ ಬಂದ ಯಾರೇ ಆದರೂ ಕೂಡ ಇದನ್ನು ಗಮನಿಸಿದಾಗ ಯಾವುದೋ ರಾಜರ ಕಾಲದಲ್ಲಿ ಇದ್ದಂತಹ ಒಂದು ಬೀದಿಗೆ ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಭಾಸವಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು, ಅನ್ನೋ
ಕಲ್ಪನೆಯನ್ನ ಇಟ್ಕೊಂಡು ಈ ರಾಮಪಥವನ್ನ ಕೂಡ ಮರು ನಿರ್ಮಾಣ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ನಾವಿರೋದು ಅಯೋಧ್ಯೆಯ ರಾಮಪಥ. ಇನ್ನೇನು ಕೆಲವೇ ನಿಮಿಷದಲ್ಲಿ ಇಲ್ಲಿ UP CM ಯೋಗಿ ಆದಿತ್ಯನಾಥ್ ಬರ್ತಾರೆ, ಪರಿಶೀಲನೆಯನ್ನು ನಡೆಸ್ತಾರೆ. ರಾಮ ಜನ್ಮಭೂಮಿಯ ಆ ಒಂದು ಮಂದಿರ ನಿರ್ಮಾಣ ಕಾರ್ಯ ಯಾವ ರೀತಿಯಲ್ಲಿ ನಡೀತಾ ಇದೆ, ಯಾವ ಹಂತದಲ್ಲಿದೆ, 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ಕೆ ಯಾವೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಇದರ ಅವಲೋಕನೆಯನ್ನ ಕೂಡ ಮಾಡಲಿದ್ದಾರೆ ಯೋಗಿ ಆದಿತ್ಯನಾಥ್. ಅದಾದ ನಂತರದಲ್ಲಿ ರೈಲ್ವೆ ನಿಲ್ದಾಣ ಹಾಗೆ ವಿಮಾನ ನಿಲ್ದಾಣಕ್ಕೂ ಕೂಡ ತೆರಳಿ ಅಲ್ಲಿನ ವ್ಯವಸ್ಥೆಗಳನ್ನು ಅವಲೋಕನ ಮಾಡಲಿದ್ದಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ಸ್ಮಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.